10ರಿಂದ 15 ವರ್ಷದಿರೋ ಮಕ್ಕಳಿಗೆ 100 ಜನ ಮಕ್ಕಳಿದ್ದಾರೆ ಅಂದರೆ ಅದರಲ್ಲಿ ಒಂದು 60ರಿಂದ 70 ಜನಕ್ಕೆ ಅಲರ್ಜಿಕ್ ರಿನೈಟಿಸ್ ಇದೆ. ಟೈಮ್ಗಿಂತ ಮುಂಚೆನೇ ನಾವು ಜಾಸ್ತಿ ಏಜಿಂಗ್ ಆಗ್ತಾಯಿದೆ. ಇವಾಗ ನಾನು ಎಷ್ಟೋ ಮಕ್ಕಳು ನೋಡಿದ್ದೀನಿ, ಹೊರಗಡೆ ಹೋದರೆ ಟಿಂಡ್ ಜ್ಯೂಸು, ಒಂದು ಚಿಪ್ಸ್ ಪ್ಯಾಕೆಟ್ಸು, ಅದೇ ಬ್ರೇಕ್ಫಾಸ್ಟು, ಅದೇ ಲಂಚು, ಅದೇ ಡಿನ್ನರ್ ಮಕ್ಕಳಿಗೆ. 20 ವರ್ಷದಲ್ಲಿ ಇರೋಂಥ ಸ್ಟ್ರೆಂತು ಆ ಮೂಳೆಗಳಿಗೆ, ಆ ಸಿಸ್ಟಮ್ಗಳಿಗೆ ಇರಲ್ಲ. ನನ್ನ ದೇಹ ಏಜ್ ಆಗೋದು ಹೊರಗಡೆ ಟೈಮಿಂದಲ್ಲ. ಅಂದರೆ ಇವಾಗ 1 ವರ್ಷ ಆಯಿತು, 2 ವರ್ಷ ಆಯಿತು, 10 ವರ್ಷ ಆಯಿತು, ಇದಲ್ಲ ನನ್ನ ಏಜು. ನನ್ನ ದೇಹದಲ್ಲಾಗುವಂಥ ಏಜಿಂಗ್ ಪ್ರೊಸೆಸ್ಸೇ ಬೇರೆ. ಈಗ ನಾನು 1 ನಿಮಿಷಕ್ಕೆ ನಾನು 8 ಉಸಿರು ತೊಗೋತೀನಿ ಅಂತಂದರೆ ನನ್ನ ದೇಹದಲ್ಲಿ ಆ್ಯಕ್ಟಿವಿಟಿ 8 ಆಗಿದೆ. ಅಂದರೆ ಬೇರೆಯವ್ರಿಗೆ 2 ನಿಮಿಷ ಆದರೆ ನಿಮಗೆ 1 ನಿಮಿಷ. ಹೆಲ್ತ್ ಅನ್ನೋದು ಎಲ್ಲರಿಗೂ ಆರೋಗ್ಯ ಒಂದೇ. ಅದನ್ನು ಯಾರು ಎಷ್ಟು ಪ್ರಮಾಣದಲ್ಲಿ ನಾವು ತಗೋತೀವಿ, ಎಷ್ಟು ಪ್ರಮಾಣದಲ್ಲಿ ನಮ್ಮ ದೇಹದಲ್ಲಿ ಅದನ್ನು ಇಟ್ಕೋತೀವಿ, ಅದು ಇಂಪಾರ್ಟೆಂಟ್. 20 ವರ್ಷದಲ್ಲಿ ಇರೋಂಥ ಸ್ಟ್ರೆಂತು ಆ ಮೂಳೆಗಳಿಗೆ, ಆ ಸಿಸ್ಟಮ್ಗಳಿಗೆ ಇರಲ್ಲ. ಎಕ್ಸ್ಪೆಕ್ಟೆಡ್ ಕಾಯಿಲೆಗಳು 50 ವಯಸ್ಸಲ್ಲಿ ಬರುತ್ತೆ. ಯಾಕಂದರೆ ನನ್ನ ದೇಹ ಹಂಗಾಗಿದೆ, ನನ್ನ ದೇಹಕ್ಕೆ ವಯಸ್ಸಾಗಿದೆ, ನನ್ನ ವಯಸ್ಸಿಗಲ್ಲ. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ವಿಜಯ ಕರ್ನಾಟಕ. ನಾನು ರಕ್ಷಾ ಕೋಟ್ಯಾನ್. ಆರೋಗ್ಯ ಸಮಸ್ಯೆ ಬರೋದಕ್ಕೆ 50 ವಯಸ್ಸಾಗಬೇಕು ಅಥವಾ 50 ದಾಟಲೇಬೇಕು ಅಂತ ಇಲ್ಲ. ಯಾಕೆಂತ ಹೇಳಿದ್ರೆ ಈಗ ಸಣ್ಣ ಮಗುವಿನಿಂದ ಹಿಡಿದು ದೊಡ್ಡವರವರೆಗೂ ಕೂಡ 90 ವಯಸ್ಸು ಅಥವಾ 100 ವಯಸ್ಸಾದರೂ ಕೂಡ ಆರೋಗ್ಯ ಸಮಸ್ಯೆಗಳು ಬರ್ತಾನೆ ಇರ್ತವೆ. ಯಾಕೆ ಯಂಗ್ಸ್ಟರ್ಸಲ್ಲಿ ಅಂದರೆ ಯುವಕರಲ್ಲಿ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗಿ ಬರುತ್ತೆ? ನನಗೆ 50 ವರ್ಷಕ್ಕೆ ಬರುವಂಥ ಮಂಡಿ ನೋವು 30 ವರ್ಷಕ್ಕೆ ಬರ್ತಾ ಇದೆ ಅನ್ನುವಂಥ ಕಂಪ್ಲೇಂಟ್ಸನ್ನು ನಾವು ಕೇಳಿರ್ತೀವಿ. BP ಶುಗರ್ ಅಂತೂ ಇವಾಗ ಯಂಗ್ಸ್ಟರ್ಸಲ್ಲೇ ಬರುತ್ತೆ. ಯಾಕೆ ಈ ರೀತಿಯಾದಂಥ ಆರೋಗ್ಯ ಸಮಸ್ಯೆಗಳು ಸಣ್ಣ ವಯಸ್ಸಲ್ಲೇ, ಅಂದರೆ ನಾವು ಲೈವ್ಲಿ ಆಗಿರಬೇಕು ಆ ಒಂದು ಏಜಲ್ಲೇ ಬರುತ್ತೆ ಅಂತ? ಯಾಕಂದ್ರೆ ನಾವು ಕಾಮನ್ ಆಗಿ ಹೇಳಿರ್ತೀವಿ, ಸಣ್ಣ ಏಜಲ್ಲಿ ನಾವು ಕಲ್ಲನ್ನು ತಿಂದರೂ ಕೂಡ ಕರಗಬೇಕು ಅಂತ ಹೇಳ್ತಾರೆ. ಅಂದರೆ ಅಷ್ಟು ಆಕ್ಟಿವ್ ಆಗಿರಬೇಕು, ಆ ರೀತಿಯಾಗಿ ನಮ್ಮ ಲೈಫ್ ಸ್ಟೈಲ್ ಇರಬೇಕು ಅಂತ. ಆದರೆ ಈಗ ಅದು ಡೆಡ್ ಅಪೋಸಿಟ್ ಆಗಿದೆ. ಹಾಗಿದ್ರೆ ಸಣ್ಣ ವಯಸ್ಸಿನಲ್ಲಿ ಅಥವಾ 20-35 ಆಸುಪಾಸಿನಲ್ಲಿ ಯಾಕೆ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗಿ ಬರ್ತಾ ಇದ್ದಾವೆ? ಇದಕ್ಕೆ ಕಾರಣಗಳೇನು, ಯಾವ ರೀತಿಯಾಗಿ ತಡೆಗಟ್ಟಬಹುದು ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸಂದೀಪ್ ಬೆಣ್ಕಲ್, ಆಯುರ್ವೇದ ಸ್ಪೆಷಲಿಸ್ಟ್, HOD, ಅಮೃತ್ ನೋನಿ ಹೆಲ್ತ್ ಕೇರ್, ಬ್ಯಾಂಗ್ಳೂರ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಡಾಕ್ಟರ್, ಈಗ ಹೆಲ್ತ್ ಇಶ್ಯೂಸ್ ಅಂತ ಬಂದಾಗ ನಾವೀಗ ವಯಸ್ಸಾದವ್ರ ಬಗ್ಗೆನೇ ಮಾತಾಡಬೇಕು ಅಂತ ಇಲ್ಲ, ಎಲ್ಲ ಏಜ್ವರೆಗೂ ಕೂಡ ಆರೋಗ್ಯ ಸಮಸ್ಯೆಗಳು ಅನ್ನುವಂಥದ್ದು ಕಾಮನ್ ಆಗಿಬಿಟ್ಟಿದೆ. ಅಂದರೆ ನಾರ್ಮಲ್ ಆಗು ಆರೋಗ್ಯ ಸಮಸ್ಯೆ ಬರುತ್ತೆ, ಆದರೆ ಕಂಪ್ಯಾರಿಟಿವ್ಲಿ ಈಗಿನ ಜನ್ರೇಷನಲ್ಲಿ ಎಲ್ಲ ವಯಸ್ಸಾದ ಮೇಲೆ ಬರುವಂಥದ್ದು ಈಗಲೇ ಬಂದುಬಿಡುತ್ತೆ. ಬೆನ್ನೋವು, ಡಯಾಬಿಟೀಸು, BP, ಶುಗರು ಎಲ್ಲನೂ ಅಷ್ಟೇ. ಸೊ ಈ 25-35 ಆಸುಪಾಸಿನಲ್ಲೇ ಹೆಚ್ಚಾಗಿ BP, ಶುಗರ್, ಥೈರಾಯ್ಡ್ ಈ ಥರ ಸಮಸ್ಯೆಗಳು ಬರ್ತಾ ಇದೆ ಅಂದಾಗ ಇದನ್ನು ನೀವೊಂದು ಓಕೆ ಇದೊಂದು ಕೋಇನ್ಸಿಡೆನ್ಸ್ ಅಂತ ಹೇಳ್ತೀರಾ, ಇಲ್ಲ ಇದರ ಹಿಂದೆ ಒಂದು ಸೈಂಟಿಫಿಕ್ ರೀಸನ್ ಇದೆ, ನಮ್ಮ ತಪ್ಪುಗಳೇ ಕಾರಣ ಅಂತ ಹೇಳ್ತೀರಾ, ಹೇಗೆ ಅಂತ? ಸೊ ಇದಕ್ಕೆ ಕೋಇನ್ಸಿಡೆಂಟ್ ಅನ್ನೋಕ್ಕಿಂತ ಇದು ಟ್ರಾಜಿಡಿ ಅನ್ಕೋಬೇಕು. ಅಂದರೆ ಸೊ ನಮ್ಮ ಜರ್ನಿ ಹೆಲ್ದಿ ಟುವರ್ಡ್ಸ್ ಇರೋದಕ್ಕಿಂತ ಅನ್ಹೆಲ್ದಿ ಟುವರ್ಡ್ಸೇ ಜಾಸ್ತಿ ಹೋಗ್ತಾ ಇದ್ದೀವಿ. ಸೊ ಇದಕ್ಕೆ ಕಾರಣಗಳು ಎಲ್ಲರಿಗೂ ಗೊತ್ತಿಲ್ಲ ಅಂತಲ್ಲ. ಇವಾಗ ಯಾಕೆ ನನಗೆ BP ಬರ್ತಾ ಇದೆ, ಶುಗರ್ ಬರ್ತಾ ಇದೆ, ಎವ್ರಿಬಡಿ ನೋಸ್. ಬಟ್ ಅದನ್ನು ಚೇಂಜ್ ಮಾಡ್ಕೊಳ್ಳೋ ಮೆಂಟ್ಯಾಲಿಟಿ ಇಲ್ಲ. ಸೊ ಅದೇನಂದರೆ ಒಂಥರ ನನಗೆ ಬಂದಿದೆ, ನಾನು ಅನುಭವಿಸ್ಬೇಕು ಅಂತ. ಸೊ ಆ ಕಾನ್ಸೆಪ್ಟನ್ನು ನಾವು ಯಾವತ್ತು ಫಸ್ಟ್ ತೆಗಿತೀವಿ, ನಾನು ಹೆಲ್ದಿಯಾಗಿರಬೇಕು, ಅದಕ್ಕೆ ಏನು ಮಾಡಬೇಕು, ಸ್ಮಾಲ್ ಚೇಂಜಸ್ಗಳು. ಇವಾಗ ತುಂಬ ಎಲ್ಲ ಬಿಟ್ಟು ಈಗ ನಾ ಸನ್ಯಾಸಿ ಥರ ಜೀವನ ಮಾಡೋದು ಅಥವಾ ತಿನ್ನೋದು ಬಿಟ್ಬಿಡಬೇಕು, ಹಂಗಿರಬೇಕು ಹಿಂಗಿರಬೇಕು, ಈಗ 20 ವರ್ಷದವರು 50 ವರ್ಷ ಬಿಹೇವ್ ಮಾಡ್ದಂಗೆ ಮಾಡೋದು ನೆಸೆಸಿಟಿ ಇಲ್ಲ. ಅಂದರೆ ನನ್ನ ಹೆಲ್ತ್ ಕಾನ್ಷಿಯಸ್ ಯಾವಾಗಲೂ ಎಲ್ಲ ಏಜ್ಗೂ ಇರಬೇಕು. ಬಟ್ ಯಾವ ಚೇಂಜಸ್ ಮಾಡಿಕೊಂಡ್ರೆ ನಂಗೆ ಹೆಲ್ತ್ ಬರುತ್ತೆ, ಆ ವೇ ಕರೆಕ್ಟಾಗಿದೆಯೋ ಇಲ್ಲೋ, ಅಥವಾ ಅದರಿಂದ ನಾನು ನನ್ನ ಲೈಫ್ ಸ್ಟೈಲನ್ನು ಎಂಜಾಯ್ ಮಾಡಬೇಕಾ? ಎಷ್ಟೊಂದು ಜನ ಹೇಳ್ತಾರೆ, ನಾನು ಇವಾಗ ಮಾಡಲಿಲ್ಲ ಅಂದರೆ ಇನ್ಯಾವಾಗ ಮಾಡಲಿ. ಸೊ ಈ ಥರದ್ದು ಕೆಲವೊಂದು ಕಾನ್ಸೆಪ್ಟ್ಗಳಲ್ಲಿ ಅನ್ಹೆಲ್ದಿ ಲೈಫ್ ಸ್ಟೈಲ್ಗಳನ್ನು ನಾವು ಜಾಸ್ತಿ ತಗೋತಾ ಇದ್ದೀವಿ. ಸೊ ಇದು ಆ ಜರ್ನಿ ಏನು ಮಾಡ್ಕೊಂಡಿದ್ದೀವಿ ಅಥವಾ ಆ ಮೈಂಡ್ ಸೆಟ್ ಅಂತ ಏನು ಹೇಳ್ತೀವಿ, ಅದು ಈ ಮೇನ್ ಈ ಯಂಗ್ಸ್ಟರಲ್ಲಿ ಅತಿಯಾದ ಈ ವಯೋಸಹಜವಾಗುವಂಥ ಕಾಯಿಲೆಗಳು ಯಂಗ್ಸ್ಟರಲ್ಲಿ ಆಗ್ತಾ ಇರೋದಕ್ಕೆ ಒಂದು ಕಾರಣ. ಅಂದರೆ ಟೈಮ್ಗಿಂತ ಮುಂಚೆನೇ ನಾವು ಜಾಸ್ತಿ ಏಜಿಂಗ್ ಆಗ್ತಾ ಇದೆ ನಾವು. ಹೌದು. ಸೊ ಇವಾಗ 20 ವರ್ಷ ಇರೋವಂಥವ್ರು 40 ವರ್ಷ ಇದ್ದಂಗೆ ಇರ್ತೀವಿ, 10 ವರ್ಷ ಇರೋರು 20 ವರ್ಷ ಮಕ್ಕಳು 20 ವರ್ಷ ಇರೋಂಗೆ ಇರುತ್ತೆ. ಅದಕ್ಕೆಲ್ಲ ಕಾರಣ ಒಂದು ನಮ್ಮ ಮೆಂಟ್ಯಾಲಿಟಿ ಫಸ್ಟು, ಎರಡನೇದು ನಮ್ಮ ಇದು ಪರಿಸರ, ಮೂರನೇದು ನಾವು ತಗೊಳ್ಳೋಂಥ ಆಹಾರ. ಅಥವಾ ಅಂದರೆ ಟೋಟಲ್ ಒಂದಲ್ಲ, ಇದು ಇಟ್ಸ್ ಅ ಚೈನ್ ಸಿಸ್ಟಮ್.
ಸೊ ಇದೆಲ್ಲದನ್ನು ನೋಡಿದಾಗ ಇದಾಗಿರೋಂಥ ಚೇಂಜಸ್ಸು. ಯಾಕೆ ಹಿಂಗಾಗ್ತಾ ಇದೆ ಅಂದರೆ ಅದರದ್ದು ಹಿಂದೆ ಇರೋಂಥ ಕಾರಣಗಳು ನಾನು ಹೇಳಿದ್ನಲ್ಲ, ಬೇಡ ಆಗಿರೋದು ಹಿಂದೆ ಒಂದು ಬೆನ್ನತ್ತಿರೋದು. ಅಂದರೆ ಇವಾಗ ನಾನು ಏನು ಮಾಡಬೇಕು ಅಂದರೆ ಒಂದು ನನಗೆ ಏನು ತೊಗೋಬೇಕು ಏನು ತೊಗೋಬಾರ್ದು ಅನ್ನೋದಕ್ಕಿಂತ ಎಲ್ಲದನ್ನು ನಾನು ಮಾಡೋಣ, ನಾನೇ ಎಲ್ಲದನ್ನು ಮಾಡ್ತೀನಿ ಅಥವಾ ನಾನೇ ಪರ್ಫೆಕ್ಟ್ ಆಗಬೇಕು ಅಂತ ಏನು ಹೋಗ್ತಾ ಇದ್ದೀವಲ್ಲ, ಆ ಒಂದು ಜರ್ನಿಯಲ್ಲಿ ಎಲ್ಲೋ ಎಡುತ್ತಾ ಇದ್ದೀವಿ. ಸೊ ಅದನ್ನು ಸರಿಯಾಗಿ ಮಾಡಿಕೊಂಡು ಒಂದು ಟ್ರ್ಯಾಕಲ್ಲಿ ತಂದಾಗ ಇದನ್ನು ಮತ್ತೆ ನಾವು ರಿವರ್ಸ್ ಮಾಡ್ಬೋದು. ಯಾಕಂದರೆ ದೇಹಕ್ಕೆ ನಾವು ಏನು ಕೊಡಬೇಕು ಅದು ಕೊಟ್ಟಾಗ ಅದರದ್ದೇ ಆದಂಥ ಹೆಲ್ತನ್ನು ಮೇಂಟೈನ್ ಮಾಡುತ್ತೆ. ಯಾವಾಗ ಅದನ್ನು ನಾವು ಮಿಸ್ ಮಾಡ್ತೀವಿ ಅದಕ್ಕೂ ಒಂದು ಪಾತ್ವೆ ಇರುತ್ತೆ, ಆ ಪಾತ್ವೆಯಲ್ಲಿ ನಮ್ಮನ್ನು ಎಳ್ಕೊಂಡು ಹೋಗುತ್ತೆ. ಹಾಗಾಗಿ ಸೊ ಯಂಗ್ಸ್ಟರ್ಸಲ್ಲಿ ಅಥವಾ ಯಂಗಲ್ಲಿ ಕಾಯಿಲೆ ಬರೋದಕ್ಕೆ ಈ ಮನಸ್ಥಿತಿ ಆ್ಯಂಡ್ ಈ ಅಟ್ಮಾಸ್ಫಿಯರು ಅದಕ್ಕೆ ಕಾರಣ ಅಂತ ಹೇಳ್ಬೋದು. ಓಕೆ, ಈಗ ಯಂಗ್ಸ್ಟರ್ಸಲ್ಲಿ ಒಂದು ಮೈಂಡ್ ಸೆಟ್ ಹೆಂಗಿರುತ್ತೆ ಅಂತ ಅಂದರೆ, ಲೈಕ್ ಯಾವತ್ತೋ ಒಂದಿನ ನಾವು ಸಾಯ್ತೀವಿ, ಹೋಗೋದು ಇದ್ದಿದ್ದೆ. ಸೊ ಇರೋಷ್ಟು ದಿನ ನೆಮ್ಮದಿಯಾಗಿರಬೇಕು, ಏನು ಬೇಕೋ ಅದನ್ನು ತಿನ್ಕೊಂಡು ಉಣ್ಕೊಂಡು ಆರಾಮಾಗಿರಬೇಕು ಅಂತ. ಸೊ ಯಾಕೆ ಅಷ್ಟು ವರಿ ಮಾಡಬೇಕು ಹೆಲ್ತ್ ಬಗ್ಗೆ ಅನ್ನೋ ಥರದ್ದೊಂದು ಮೈಂಡ್ ಸೆಟ್ ಇರುತ್ತೆ. ಸೊ ನಿಜವಾಗಿ ಹೌದು, ಲೈಫ್ ಈಸ್ ಶಾರ್ಟ್, ಮೇಕ್ ಇಟ್ ಸ್ವೀಟ್ ಅನ್ನೋದು ಟ್ರೂ. ಆದರೆ ನಾವು ತೀರಾ ಎಂಜಾಯ್ ಮಾಡಿಕೊಂಡು ಬೇಕಾ ಬಿಟ್ಟು ತಿನ್ನೋದು ಕೂಡ ಹಾಮ್ ಆಗೇ ಆಗುತ್ತಲ್ವಾ ಡಾಕ್ಟರ್? ಎಂಜಾಯ್ಮೆಂಟ್ ಅನ್ನೋದಕ್ಕೆ ಹಲವಾರು ಮುಖಗಳಿದೆ. ಈಗ ಒಬ್ಬೊಬ್ರದ್ದು ಒಂದೊಂದು ರೀತಿ ಎಂಜಾಯ್ಮೆಂಟ್ ಇರುತ್ತೆ. ನೀವು ಹೇಳೋದಂಗೆ ಎಂಜಾಯ್ ಮಾಡು ಒಂದಿನ ಹೋಗೋದೆ, ಅದು ಸತ್ಯ. ಎಲ್ಲರೂ ದಿನ ಸಾಯಬೇಕು ಅನ್ನೋಕ್ಕಿಂತ ಒಂದಿನ ಸಾಯೋದಿದೆ. ಈಗ ಅದನ್ನು ಈ ಕ್ವಾಲಿಟಿ ಆಫ್ ಲೈಫು ಅಥವಾ ಅದೇನಿರುತ್ತಲ್ಲ ಅದು ಬರೀ ಈ ಸ್ವೇಚ್ಛಾರ ಅಂತ ಹೇಳ್ತೀವಿ. ಅಂದರೆ ನನಗೇನು ತಿಳಿಯುತ್ತೆ ಅದು ಮಾಡೋದನ್ನೇ ಸರಿಯಾದ ದಾರಿ ಅಲ್ಲ, ನಾವೇ ಬೇಕು ಅಂತಲೇ ಮಾಡೋದು, ಅದೇ ಅನ್ಹೆಲ್ದಿ ದಾರಿ. ಸೊ ಇವಾಗ ಏನಾಗುತ್ತೆ, ನನ್ನ ಆರೋಗ್ಯ ಅನ್ನೋದು ಇವಾಗ ಎಂಜಾಯ್ಮೆಂಟ್ ಅನ್ನೋದು ಯಾವಾಗ ನನಗೆ ಆರೋಗ್ಯ ಚೆನ್ನಾಗಿದ್ದಾಗ. ಈಗ ಫಾರ್ ಎಕ್ಸಾಂಪಲ್ ನಿಮ್ಗೊಂದು ಎಕ್ಸಾಂಪಲ್ ಹೇಳ್ತೀನಿ ನಾನು. ಇವಾಗ ನಾನು 20-25 ವರ್ಷಕ್ಕೆ ನಾನು ಒಂದು ಯುವ ಅವಸ್ಥೆಯಿಂದ ಒಂದು ಲೆವೆಲಿಗೆ ಬಂದಿರ್ತೀನಿ, ಅರ್ನಿಂಗ್ ಶುರು ಮಾಡಿರ್ತೀನಿ, ಲೈಫಲ್ಲಿ ಎಲ್ಲದನ್ನು ಎಕ್ಸ್ಪ್ಲೋರ್ ಮಾಡಬೇಕಾಗಿರುತ್ತೆ, ಎಂಜಾಯ್ ಮಾಡೋ ಮನಸ್ಸಿರುತ್ತೆ. ಅವಾಗ ನಂಗೆ ಡಯಾಬಿಟಿಸ್ ಬಂದರೆ, ಸೊ ಅಥವಾ ಅವಾಗ ನನಗೆ ಆರ್ಥರೈಟಿಸ್ ಶುರು ಆದರೆ, ಅಥವಾ ಅವಾಗಲೇ ನನಗೆ BP ಬಂದುಬಿಟ್ರೆ, ಹೌದು, ಸೊ ನನಗೆ ಎಂಜಾಯ್ ಮಾಡೋಕ್ಕಾಗತ್ತಾ ಲೈಫ್ನ? ನಿಜ ಇಲ್ಲ. ಸೊ ಏನು ಅಲ್ಲಿ ಫುಡ್ ರೆಸ್ಟ್ರಿಕ್ಷನ್ಸ್ ಬರುತ್ತೆ, ಅಥವಾ ಅದರಿಂದ ಆಗುವಂಥ ಸಫರಿಂಗಿಂದ ನನ್ನ ಮನಸ್ಸು ಅಷ್ಟು ಎಂಜಾಯ್ ಮಾಡೋ ಮೂಡಲ್ಲಿ ಹೋಗಲ್ಲ, ಎಲ್ಲೂ ಹೋಗೋದು ಬೇಡಪ್ಪ. ಇಟ್ ಸೆಲ್ಫ್ ಡಯಾಬಿಟಿಸ್ ಬಂದಿದೆ ಅನ್ನೋದೇ ಒಂದು ದೊಡ್ಡ ಡಿಪ್ರೆಷನ್ ನನಗೆ. ಹೌದು. ಸೊ ಆ ಒಂದು ಸ್ಥಿತಿನ ನಾನು ತಗೊಳ್ಳೋದಕ್ಕಿಂತ ನಂದು ಇವಾಗ 21ನೇದಕ್ಕೆ ಅಂದರೆ 10ರಿಂದ 20 ತನಕ ಹೆಂಗಿರಬೇಕು, ಅಥವಾ ಹುಟ್ಟಿದಾಗಿಂದ 10ನೇ ತನಕ ಮಕ್ಕಳನ್ನ ಹೆಂಗೆ ಬೆಳೆಸ್ಬೇಕು. ಈಗ ಏನಾಗುತ್ತೆ, ಇದನ್ನೆಲ್ಲದನ್ನು ಬರೀ ಅವ್ರಿಗೆ ಪರ್ಸನಲಾಗಿ ಕೊಡೋಕ್ಕಿಂತ ನಾವು ಪೇರೆಂಟ್ಸು ನಾವು ಕೆಲವೊಂದು ತಪ್ಪುಗಳನ್ನು ತುಂಬ ಮಾಡ್ತೀವಿ ಮಕ್ಕಳಿಗೆ. ಇವಾಗ ಇಮ್ಯುನಿಟಿ ಅದೆಲ್ಲ ಬೇಕು ಅಂತ ಹೇಳ್ತೀವಿ. ಈಗ ಒಂದು ಲೆವೆಲಿಗೆ ಬರೋ ತನಕ ನನ್ನ ಇಮ್ಯುನಿಟಿ ಡೆವಲಪ್ ಆಗ್ತಾ ಇರುತ್ತೆ. ಈಗ ಒಂದು ಪ್ಯಾಟ್ರನ್ ಇರುತ್ತೆ. ಇವಾಗ ನಾನು ಹುಟ್ಟಿದಾಗ 1 ವರ್ಷ 2 ವರ್ಷ ಆ ಮಗು ಹೊರಗಡೆ ಎಕ್ಸ್ಪೋಸ್ ಆಗ್ತಾ ಇರಬೇಕು. ಸೊ ಇಮ್ಯುನಿಟಿ ಯಾವಾಗ ಬರುತ್ತೆ, ನನಗೆ ಫ್ರೀಕ್ವೆಂಟ್ ಆಗಿ ಅದು ಎಕ್ಸ್ಪೋಸ್ ಆದಾಗ. ಈ ಫಾರ್ ಎಕ್ಸಾಂಪಲ್ಲು ನನಗೆ ಒಂದು ಹೊರಗಡೆ ಹೋದರೆ ನೆಗಡಿ ಆಗುತ್ತೆ, ಪೋಲನ್ ಗ್ರೇನ್ ಅಲರ್ಜಿ ಇದೆ. ಸೊ ಇದು ಇನಿಷಿಯಲಿ ರೆಸ್ಪಾನ್ಸ್ ಬಾಡಿಗೆ. ಅದು ಒಂದ್ಸರಿ ಒಳಗಡೆ ಹೋದಾಗ ಅದಕ್ಕೆ ಆದಂಥ ಒಂದು ಆ್ಯಂಟಿಬಾಡೀಸನ್ನ ಜನ್ರೇಟ್ ಮಾಡಿ ಅದನ್ನು ಕೊಲ್ಲುವಂಥ ಸಿಸ್ಟಮ್ ಒಳಗಡೆ ಹುಟ್ಟಬೇಕು. ಹೌದು. ಆ ಎಕ್ಸ್ಪೋಸರೇ ನೀವು ಕೊಡಲಿಲ್ಲ ಅಂದರೆ, ಈಗ ಮಕ್ಕಳನ್ನ ನಾನು ಮನೆಯಲ್ಲೇ ಇಟ್ಕೊಂಡು ಎಲ್ಲೂ ಹೊರಗಡೆ ಕರ್ಕೊಂಡು ಹೋಗಲ್ಲ, ಕರ್ಕೊಂಡು ಹೋದಾಗ ಅದನ್ನು ಕವರ್ ಮಾಡಿಬಿಟ್ಟು, ಇಲ್ಲ ಕಾರಲ್ಲೇ ಕರ್ಕೊಂಡೋಗಿ ಕಾರಲ್ಲೇ ಮನೆ, ಇದನ್ನು ಸೋ ಕಾಲ್ಡ್ ಹೈ ಲಿವಿಂಗ್ ಅಂತಲೇ ಹೇಳ್ತೀವಿ, ಅಥವಾ ತುಂಬ ಕೇರು ಲವ್ ಅನ್ನೋದೇನಿದೆಯಲ್ಲ ಆ ಮಗುನ ಹೊರಗಡೆ ಎಕ್ಸ್ಪೋಸ್ ಆಗೋದಕ್ಕೆ ಬಿಡಲ್ಲ. ಇವಾಗ ನಾವು ಒಂದು ಎಕ್ಸಾಂಪಲ್ ಏನು ಹೇಳ್ಬೋದು ಅಂದರೆ, ಇವಾಗ ಮಕ್ಕಳಿಗೆ ಎಲ್ಲೂ ನೋಡಿದರೂ ಒಂದು ಕಾಯಿಸಿ ಆರಿಸಿರೋ ನೀರನ್ನ ತೊಗೊಂಡು ಹೋಗ್ತಾರೆ. ಎಲ್ಲ ಪೇರೆಂಟ್ಗಳು ಮಾಡೋ ತಪ್ಪುಗಳು. ಒಂದು ಸರ್ಟನ್ ಲೆವೆಲ್ ಅಂದರೆ ಇವಾಗ ಒಂದು ಮಗು ಒಂದು 2 ವರ್ಷ 3 ವರ್ಷ ಆಗೋ ತನಕ ಅದು ಆ ಇಮ್ಯುನಿಟಿ ಒಳಗಡೆ ಡೆವಲಪ್ ಆಗಿರಲ್ಲ. ಅದಕ್ಕೋಸ್ಕರ ಒಂದು ಸ್ವಲ್ಪ ಕೇರ್ಫುಲ್ ಆಗಿ. ಅದು ಆದಮೇಲೂ ನಾನು ಮೊನ್ನೆ ಕ್ಲಿನಿಕಲ್ಲಿ ನೋಡಿದಾಗ ಒಂದು 10 ವರ್ಷನೋ 12 ವರ್ಷದ ಮಗು, ಅದಕ್ಕೆ ಒಂದು ವಾಟರ್ ಬಾಟಲ್ ನೀರು ತೊಗೊಂಬಂದಿದ್ದಾರೆ, ಖಾಲಿಯಾಗಿದೆ. ನೀರು ಕೇಳಿದರು, ಅಲ್ಲಿದೆ ನಮ್ಮ ಹತ್ರ. ಇಲ್ಲ ಡಾಕ್ಟ್ರ್, ನಾವು ಹೊರಗಡೆ ಕುಡಿಸಲ್ಲ, ಮನೆಯಿಂದನೇ ಕಾಯಿಸಿ ಆರಿಸ್ಕೊಂಬಂದು ಕುಡಿಸ್ತೀವಿ. ಆ ಹುಡುಗ ಏನು ಮಾಡಬೇಕಲ್ಲಿ? ಮನೆಗೆ ಹೋಗೋ ತನಕ ಹಾಗೆ ಇರಬೇಕಾ, ಅಥವಾ ಸೋ ಕಾಲ್ಡ್ ಮಿನರಲ್ ವಾಟರ್ ಅಂತೀವಲ್ಲ ಅದು ಕುಡಿಸ್ಬೇಕಾ? ಅಂದರೆ ಇವಾಗ ಅಂಥ ಮಗುವಿಗೆ ನಾನು ಬೇರೆ ಏನಾದರೂ ನೀರು ಕುಡಿಸಿದ್ರೆ ಅದರಲ್ಲಿರೋಂಥ ಬ್ಯಾಕ್ಟೀರಿಯಾ ಯಾವತ್ತೂ ಒಳಗೆ ಹೋಗಿರಲ್ಲ. ಅವತ್ತು ಒಳಗೆ ಹೋದರೆ ನೆಕ್ಸ್ಟ್ ಡೇ ಅದಕ್ಕೆ ಏನಾದರೂ ಅಫೆಕ್ಟ್ ಮಾಡೇ. ಯಾಕಂದರೆ ಬಾಡಿ ಶಕ್ತಿ ಆದರೂ ಬಾಡಿಗೆ ಬರಬೇಕಲ್ವಾ? ಅದು ಇರ್ಲಾರ್ದಾಗೆ ಮತ್ತು ಇನ್ನೊಂದು ಇಂಪ್ರೆಷನ್ ಏನಾಗುತ್ತೆ ನೋಡಿ, ಅವತ್ತು ಅವನು ಅಲ್ಲಿ ನೀರು ಕುಡ್ದ, ಅದಕ್ಕೆ ಹಂಗಾಯಿತು. ಅಂದರೆ ಲೈಫ್ ಲಾಂಗ್ ಇನ್ನು ಅವನು ಕಾರಿದ ನೀರಿನ ಮೇಲೆ ಇರಬೇಕು. ಅಂದರೆ ಆ ಎಕ್ಸ್ಪೋಸರ್ ಆಫ್ ಬಾಡಿ ಅಥವಾ ಥಾಟ್ ಪ್ರೊಸೆಸ್ ಅಂತ ಏನು ಹೇಳ್ತಾ ಇದ್ದೀನಲ್ಲ,
ಅದು ನಾವಾಗೆ ಕ್ರಿಯೇಟ್ ಮಾಡಿಕೊಂಡು ನಮ್ಮ ಇಮ್ಯುನಿಟಿನ ನಾವೇ ಕಡಿಮೆ ಮಾಡ್ತಾಯಿದ್ವಿ. ಸೊ ಆವಾಗ ಮಕ್ಕಳನ್ನ ಹೊರಗಡೆ ಬಿಡಬೇಕು, ಅಲ್ಲಿದು ಸ್ವಲ್ಪ ಕುಡಿಸ್ಬೇಕು. ಈಗ ಮಕ್ಕಳಿಗೆ ಜ್ವರ ನೆಗಡಿ ಕೆಮ್ಮು ಬರಲಾರ್ದು ಇನ್ಯಾರಿಗೆ ಬರಬೇಕು, ಒಂದು ಸರ್ಟನ್ ಲೆವೆಲ್ ತನಕ ಅದು ಬಾಡಿ ಬರಲೇಬೇಕು. ಸೊ ಎಷ್ಟೊಂದು ಸರಿ ನಾವು ಮೆಡಿಕಲಲ್ಲಿ ಹೇಳ್ತೀವಿ ಫೀವರ್ ಈಸ್ ಗುಡ್ ಫಾರ್ ಯುವರ್ ಹೆಲ್ತ್ ಅಂತ. ಸೊ ಫೀವರ್ ಯಾವಾಗ ಬಂತು ನಿಮ್ಮ ಇಮ್ಯುನಿಟಿ ಸಿಸ್ಟಮ್ ಆ್ಯಕ್ಟಿವೇಟ್ ಆಗುತ್ತೆ. ಸೊ ಆ ಥರ ಇದ್ದಾಗ ಅದನ್ನು ನಾವು ಎಕ್ಸ್ಪೋಸ್ ಮೊದಲಿಂದನೇ, ಇವಾಗ ಹಿಂದೆ ನೀವು ಒಂದು 10-15 ವರ್ಷ ಅಂದರೆ ನಮ್ಮ ಜನ್ರೇಷನಲ್ಲಿ ನಾವೆಲ್ಲ ಮಣ್ಣಲ್ಲಿ ಆಟ ಆಡ್ತಾ ಇದ್ವಿ, ಈ ತೋಟದಲ್ಲೆಲ್ಲ ಹೋಗಿ ಗಿಡ ಹತ್ತಾ ಇದ್ವಿ, ಅಲ್ಲಿರೋಂಥ ಪೊಲನ್ ಗ್ರೇನ್ಸಿಗೆ ಆಗ್ತಾಯಿತ್ತು, ನಮಗೂ ನೆಗಡಿ ಬರ್ತಾಯಿತ್ತು, ನಮಗೂ ಕೆಮ್ಮು ಆಗ್ತಾಯಿತ್ತು, ಎಲ್ಲ ಆಗ್ತಾಯಿತ್ತು. ಬಟ್ ಒಂದು ಸರ್ಟನ್ ಲೆವೆಲಿಗೆ ಇವಾಗ ನಮ್ಗೆ ಎಲ್ಲಿ ಹೋದ್ರೂ ನೆಗಡಿ ಕೆಮ್ಮು ಬರಲ್ಲ, ಯಾಕೆಂದರೆ ಅದು ಎಕ್ಸ್ಪೋಸರ್ ಇದೆ. ಈಗಿನ ಒಂದು 10 ವರ್ಷದ ಹಿಂದಿನ ಜನ್ರೇಷನಿಗೆ ಹೋದರೆ ಈ ಮಕ್ಕಳಿಗೆ 10-15 ವರ್ಷದ ಇರೋ ಮಕ್ಕಳಿಗೆ 100 ಜನ ಮಕ್ಕಳಿದ್ದಾರೆ ಅಂದರೆ ಅದರಲ್ಲಿ ಒಂದು 60-70 ಜನಕ್ಕೆ ಅಲರ್ಜಿಕ್ ರಿನೈಟಿಸ್ ಇದೆ. ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಸ್ನೀಸಿಂಗ್. ಅದು ಏನು ಅಂದರೆ ಪಾಪ ಬೆಳಗ್ಗೆ ಎದ್ದು 6 ಗಂಟೆಗೆ ಟ್ಯೂಷನ್ ಹೋಗೋ ಮಗು, ಈ ಕಡೆ ಓದೋ ಪ್ರೆಷರು, ಈ ಕಡೆ ಹೆಲ್ತ್ ಸಪೋರ್ಟ್ ಮಾಡ್ತಾ ಇಲ್ಲ. ಅಂದರೆ ವಾಟ್ ಈಸ್ ದ ಕ್ವಾಲಿಟಿ ಆಫ್ ಲೈಫ್? ಸೊ ಅದನ್ನೇ ಅವ್ನು ಮೊದಲಿಂದನೇ ಅದನ್ನು ಎಕ್ಸ್ಪೋಸ್ ಮಾಡ್ಕೊಂಡ. ಅಂದರೆ ಇವಾಗ ಹೇಳ್ಬೋದು ಬೆಂಗಳೂರಲ್ಲಿ ಎಲ್ಲಿ ಸಿಗುತ್ತೆ ಅದು ಎಕ್ಸ್ಪೋಸರು. ಸೊ ಆದಷ್ಟು ಕೊಡಿ, ಮನೆ ಮುಂದೆ ಇರೋಂಥ ಪಾರ್ಕಲ್ಲಿ ಆಡೋಕೆ ಬಿಡಿ, ಮನೆಯಲ್ಲಿರೋಂಥ ಮಣ್ಣು ಜೊತೆಗೆ ಆಟ ಆಡಲಿ. ಎಲ್ಲರೂ ಹೋದರೆ ಅಲ್ಲಿ ನೀರು ಕುಡಿಯೋಕ್ಕೆ ಹೇಳಿ, ಶುದ್ಧವಾಗಿರೋ ನೀರು. ನಾನು ಹೇಳೋದು ಎಲ್ಲಂದ್ರೆ ಅಲ್ಲೇ ನೀರು, ಕುಡಿಯೋಂಥ ನೀರನ್ನು ಕೊಡಿಸಿ. ಸೊ ಆ ಥರ ಮಾಡಿದಾಗ ಒಂದು ನ್ಯಾಚುರಲ್ ಇಮ್ಯುನಿಟಿ ಒಳಗಡೆ ಡೆವಲಪ್ ಆಗುತ್ತೆ ಆ್ಯಂಡ್ ಬಾಡಿ ವಿಲ್ ಅಂಡರ್ಸ್ಟ್ಯಾಂಡ್ ಹೌ ಟು ಫೈಟ್. ಸೊ ಇದಾದಮೇಲೆ ಅವ್ರ ಮಕ್ಕಳಿಗೆ ವೆರೈಟೀಸ್ ಆಫ್ ಫುಡ್ಗಳನ್ನು ಕೊಡಬೇಕು. ಒಂದು ಅವರು ಪ್ರೌಢಾವಸ್ಥೆ ಬರೋ ತನಕ ಅಥವಾ ಅವ್ರದ್ದೇ ಆದಂಥ ಒಂದು ಮೆಂಟ್ಯಾಲಿಟಿ ಪ್ರಿಪೇರ್ ಆಗೋ ತನಕ ನಾವು ಹೆಲ್ದಿಯಾಗಿ ಕ್ರಿಯೇಟ್ ಮಾಡಿದಾಗ ಆ ಬಾಡಿನೂ ಸಪೋರ್ಟ್ ಆಗಿರುತ್ತೆ, ಅವ್ರ ಮೆಂಟಲಿನೂ ಫಿಕ್ಸ್ ಆಗುತ್ತೆ. ಇವಾಗ ನಾನು ಎಷ್ಟೋ ಮಕ್ಕಳು ನೋಡಿದ್ದೀನಿ, ಹೊರಗಡೆ ಹೋದರೆ ಒಂದು ಏನದು ಟಿಂಡ್ ಜ್ಯೂಸು, ಒಂದು ಚಿಪ್ಸ್ ಪ್ಯಾಕೆಟ್ಸು, ಅದೇ ಬ್ರೇಕ್ಫಾಸ್ಟು, ಅದೇ ಲಂಚು, ಅದೇ ಡಿನ್ನರ್ ಆ ಮಕ್ಕಳಿಗೆ. ಯಾಕೆಂದರೆ ಅವ್ರು ತಿನ್ನಲ್ಲ ಅಂತ. ಸೊ ಇದನ್ನು ಪಾಪ ಏನು ಮಾಡ್ತಾರೆ ಪೇರೆಂಟ್ಸ್ಗಳನ್ನ ಅದನ್ನು ಅವಾಯ್ಡ್ ಮಾಡಿಸ್ಬೇಕು ನಾವು. ಸೊ ಅದನ್ನು ಬಿಟ್ಟು ಅಲ್ಲಿರುವಂಥ ಯಾವ ಏರಿಯಾ ಹೋಗಿರ್ತೀರಿ ಅಲ್ಲಿ ಯಾವ್ದು ಸ್ಪೆಷಲ್ ಫುಡ್ಡು ಅದನ್ನು ತಿನ್ನಿಸಿ. ಸೊ ಆ ಟೇಸ್ಟು ಅದು ದಟ್ ಈಸ್ ಕಾಲ್ಡ್ ಎಂಜಾಯ್ಮೆಂಟ್. ಅದಕ್ಕೆ ನಾನು ಅವಾಗ ಹೇಳಿದ್ನಲ್ಲ, ಎಂಜಾಯ್ಮೆಂಟ್ ಅನ್ನೋದು ನನಗೆ ಚಿಪ್ಸು ಬಾಟಲ್ ಆಫ್ ಜ್ಯೂಸಲ್ಲೂ ಇದೆ, ಹೆಲ್ದಿ ಫುಡ್ಡಲ್ಲೂ ನಾವು ಎಂಜಾಯ್ ಮಾಡ್ಬೋದು. ಸೊ ಅದನ್ನು ನಾವು ಡಿಸೈಡ್ ಮಾಡಬೇಕು ನಮ್ಮ ಮಕ್ಕಳಿಗೆ ಏನು ಕೊಡಬೇಕು ಅಂತ. ಇದಕ್ಕೆ ತುಂಬ ಪೇಷನ್ಸು ಬೇಕು, ಅಷ್ಟು ನಮಗೆ ಇದೂ ಬೇಕು. ಸೊ ಬಟ್ ಸ್ವಲ್ಪ ಈಗ 100% ಮಾಡಲಿಲ್ಲ ಅಂದರೆ ಅಟ್ಲೀಸ್ಟ್ ಒಂದು 50% ಆದರೂ ಅದನ್ನು ನಾವು ಮಕ್ಕಳಿಗೆ ಕೊಡೋಣ. ಸೊ ಆ ಥರ ಕೊಟ್ಟಾಗ ಆ ಮಕ್ಕಳಿಗೆ ಒಳ್ಳೆ ಹ್ಯಾಬಿಟ್ಗಳನ್ನು ಹಾಕೋದು, ಫಿಸಿಕಲ್ ಆ್ಯಕ್ಟಿವಿಟೀಸ್ನ ಜಾಸ್ತಿ ಕೊಡೋದು. ಇವಾಗೇನೋ ಮಗು ಅಳುತ್ತಾ ಅಂತ ಹೇಳಿಬಿಟ್ಟು ಅದಕ್ಕೆ ಒಂದು ಯಾವುದೋ ಗ್ಯಾಜೆಟ್ ಕೈಯಲ್ಲಿ ಕೂಡಿಸ್ಬಿಟ್ಟು ಕೆಲಸ. ಈಗ ಎಷ್ಟೊಂದು ಜನ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇರ್ತಾರೆ, ಪೇರೆಂಟ್ಸ್ಗಳು ಫಾದರು ಮದರ್ ಇಬ್ಬರು ವರ್ಕ್ ಮಾಡ್ತಾರೆ, ಇದು ಗಲಾಟೆ ಮಾಡುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೊಂದು ಟ್ಯಾಬು ಅಥವಾ ಏನೋ ಒಂದು ಟಿ ವಿ ಹಾಕಿ ಕೂತ್ಬಿಟ್ರೆ ಅವ್ರ ಕೆಲಸ ಮುಗಿಯೋ ತನಕ ಮಗು ಅದ್ರ ಮುಂದೆನೇ ಇರುತ್ತೆ. ಸೊ ಹಾಗಾಗಿ ಅದರ ಕ್ರಿಯೇಟಿವಿಟಿ, ಅದರ ಎಕ್ಸ್ಪೋಸರ್ಸು ತುಂಬ ಹಾಳಾಗುತ್ತೆ. ಹಾಗಾದ್ರೆ ಆ ಮಗುನ ಸ್ವಲ್ಪ ಡೈವರ್ಟ್ ಮಾಡಿಸಿ, ಅಥವಾ ನಿಮಗಾಗಲಿಲ್ಲ ಅಂದರೆ ಮನೇಲಿರೋರು ಇನ್ನೊಬ್ಬರಿಗಾದ್ರೂ ಅದನ್ನು ಮಾಡಬೇಕು. ಹಾಗೆ ಮಾಡಿದಾಗ ಈ ಒಂದು ಏನು ಈ ಪ್ಯಾಟರ್ನ್ಗಳು ಅರ್ಲಿ ಡಿಸೀಸ್ಗಳಿದೆಯಲ್ಲ ಅದನ್ನು ಪ್ರಿವೆಂಟ್ ಮಾಡೋದಕ್ಕೆ ಬಾಡಿ ಪ್ರಿಪ್ರೇಷನ್ಸ್ ಆಗುತ್ತೆ. ಸಿ ಅದರ್ ಫ್ಯಾಕ್ಟರ್ಸ್ ಆರ್ ಆಲ್ಸೋ ದೇರ್ ಇದನ್ನು ಕಾಂಟ್ರಿಬ್ಯೂಟ್ ಮಾಡೋದಕ್ಕೆ. ಬಟ್ ಇದನ್ನು ನಾವು ಮಾಡ್ತಾ ಹೋದಾಗ ಎಷ್ಟೋ ಜನಕ್ಕೆ ಆ ಹೆಲ್ದಿ ರೆಸಿಸ್ಟೆನ್ಸಿ, ಆ ಒಂದು ಎಕ್ಸ್ಪೋಸರ್ ಆಫ್ ಬಾಡಿ, ಆ ಸ್ಟ್ರೆಂಥನಿಂಗ್ ಇದ್ದಾಗ ಈ ಥರ ಆಗೋಂಥ ಏನು ಕಾಯಿಲೆಗಳಿದೆಯಲ್ಲ ಅದನ್ನು ಪ್ರಿವೆಂಟ್ ಮಾಡ್ಬೋದು. ಸೊ ಅದನ್ನು ಮಾಡ್ಕೊಂಡು ಬಂದು ಅದು ಆಗಿ ನಾವು ತೊಗೊಳ್ಳೋಂಥ ಆಹಾರ ಪದ್ಧತಿಗಳು ಅವೆಲ್ಲದನ್ನು ಮಕ್ಕಳು ಒಂದು ಈಗ ಕಾಲೇಜ್ ಲೆವೆಲಲ್ಲಿ ಬಂದಿರ್ತಾರೆ, ಸ್ವಲ್ಪ ಡೈಟ್ ಕಾನ್ಷಿಯಸ್ ಕ್ರಿಯೇಟ್ ಮಾಡಬೇಕು ಅವರಿಗೆ. ಸೊ ಯಾವ್ದು ಹೆಲ್ದಿ, ಇವಾಗ ಎಷ್ಟೊಂದು ಕಡೆ ಫ್ಯಾನ್ಸಿ ಇವುಗಳು ಓಪನ್ ಆಗಿದೆ, ಹೆಲ್ದಿ ಬಾರ್ಸ್ಗಳು ಓಪನ್ ಆಗಿದೆ, ಅಲ್ಲೇ ಫ್ರೂಟ್ ಸಲಾಡ್ಸ್ಗಳು ಸಿಗುತ್ತೆ, ಸ್ಪ್ರೌಟ್ಸ್ಗಳಿಂದ ಮಾಡೋಂಥದ್ದು ಹೆಲ್ದಿ, ಆ ಥರ ಆಪ್ಷನ್ಸು ಇದೆ. ಕೆಲವೊಂದು ಕಡೆ ಅನ್ಹೆಲ್ದಿ ಬೇಕರಿ ಐಟಮ್ಸ್ಗಳು ಆ್ಯಂಡ್ ಅನ್ಹೆಲ್ದಿ ಪ್ರೊಸೆಸ್ ಎರಡೂ ಥರದ್ದು ಅವೈಲೇಬಲ್ ಇದೆ ಇವಾಗ. ಸೊ ಯಾವ್ದು ರೈಟು ಯಾವ್ದು ರಾಂಗ್ ಅನ್ನೋದು ಇವಾಗ ಮಕ್ಕಳು ಅಟ್ರಾಕ್ಟ್ ಆಗೋದು ಯಾವುದು, ಮೋಸ್ಟ್ ಆಫ್ ದ ಜನ್ರೇಷನ್ ಏನು ಮಾಡ್ತಾರೆ. ಸೊ ಅದನ್ನು ನಾವು ಕ್ರಿಯೇಟ್ ಮಾಡಬೇಕು. ಇವಾಗ ಅದನ್ನೇ ಒಂದು ಹೆಲ್ದಿ ಬಾರಲ್ಲಿ ಕೂಡಿಸ್ಬಿಟ್ಟು ಅಲ್ಲೇ ಫ್ರೂಟ್ಸ್ನ ಇದನ್ನು ಹೆಲ್ದಿ ಫುಡ್ಸ್ಗಳನ್ನ ಅಲ್ಲಿ ಕೊಡೋದ್ರಿಂದ ಮಕ್ಕಳು ಅಲ್ಲಿ ಅಕಸ್ಮಾತ್ ಅದನ್ನೇ ಹೋಗ್ಬಿಟ್ಟು ನಾವು ಒಂದು ಯಾವುದೋ ಒಂದು ರೆಸ್ಟೋರೆಂಟಲ್ಲಿ ಕೂಡಿಸ್ಬಿಟ್ಟು ಅನ್ಹೆಲ್ದಿ ಕೊಟ್ಟರೆ ಸೊ ಅದನ್ನೇ ಫಾಲೋ ಮಾಡ್ತಾರೆ. ಸೊ ನಾವು ಯಾವ್ದು ಕೊಡ್ತೀವಿ ಅದನ್ನು ತೊಗೋತಾರೆ. ಅದನ್ನು ನಾವು ಸ್ವಲ್ಪ ಎಲ್ಲರೂ ಒಬ್ಬರು ಮಾಡೋದ್ರಿಂದ ಆಗಲ್ಲ. ಸೊ ಒಂದು ಸೊಸೈಟಿಯಲ್ಲಿ ಆ ಚೇಂಜಸ್ಗಳನ್ನ ನೋಡಿದಾಗ ಇದು ಬರುತ್ತೆ. ಆಮೇಲೆ ಅದರದ್ದು ಫಿಸಿಕಲ್ ಆ್ಯಕ್ಟಿವಿಟೀಸು ಇಂಪಾರ್ಟೆನ್ಸ್ ಏನು, ಫುಡ್ ಇಂಪಾರ್ಟೆನ್ಸ್ ಏನು, ಸೊ ಆ್ಯಂಡ್ ಈ ನಿದ್ದೆ, ಸೊ ಇವೆಲ್ಲದೂ ನನ್ನ ಲೈಫಲ್ಲಿ ಏನು ಇಂಪಾರ್ಟೆಂಟು, ಅಥವಾ ಹೆಲ್ತನ್ನು ನಾನು ಮೇಂಟೈನ್ ಮಾಡಿದ್ರೆ ಏನು ನನಗೆ ಬೆನಿಫಿಟ್ ಆಗುತ್ತೆ ಅಂತ ತಿಳ್ಕೊಂಡಾಗ ಆ ಮಕ್ಕಳಿಗೆ ಆ ಬಾಡಿ ತಾವೇ ಡೆವಲಪ್ ಮಾಡ್ತಾ ಹೋಗ್ತಾರೆ. ಆ್ಯಸ್ ಎ ಪೇರೆಂಟು ನಾವು ಇದನ್ನು ಆಸ್ ಅ ಪೇರೆಂಟು ಅಥವಾ ಸೊಸೈಟಿ ಒಳಗಿರೋಂಥ ಒಂದು ರೆಸ್ಪಾನ್ಸಿಬಲ್
ಜನ್ರೇಷನ್ನು ಕ್ರಿಯೇಟ್ ಮಾಡಬೇಕು ಅಂದರೆ ಇದನ್ನು ನಾವು ಮೊದಲು ಕ್ರಿಯೇಟ್ ಮಾಡಬೇಕು ರಾದರ್ ದೆನ್ ಗಿವಿಂಗ್ ಸಮ್ ಕೈಂಡ್ ಆಫ್ ಮೆಡಿಸಿನ್ಸ್. ಇವಾಗ ವೈಟಮಿನ್ ಸಿ ಕೊಡೋ, ವೈಟಮಿನ್ ಇ ಕೊಡೋ, ಸಪ್ಲಿಮೆಂಟ್ಗಳ ಮೇಲೆ ಮಕ್ಕಳನ್ನ ಬೆಳೆಸೋದಕ್ಕಿಂತ ವಿ ಥಿಂಕ್ ದಟ್ ಅದನ್ನೆಲ್ಲ ಕೊಡ್ಸಿದ್ರೆ ಒಳ್ಳೆ ಕ್ವಾಲಿಟಿ ಹೆಲ್ತ್ ಕೊಡ್ತಾ ಇದೀವಿ ಅಂತ ತಪ್ಪು. ಅವೆಲ್ಲದನ್ನು ಟೈಮ್ ಬೀಯಿಂಗ್ ಮ್ಯಾನೇಜ್ಮೆಂಟ್ ಅಷ್ಟೇ. ಬಾಡಿಯಿಂದ ಜನ್ರೇಟ್ ಆಗುವಂಥ ಏನು ನ್ಯಾಚುರಲ್ ಇಮ್ಯುನಿಟಿ ಇದೆಯಲ್ಲ ದಟ್ ಈಸ್ ಫಾರ್ ಎವರ್. ಸೊ ಅದು ಕೊಡೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ. ಸೊ ಆ ಥರ ಕ್ರಿಯೇಟ್ ಮಾಡೋದ್ರಿಂದನೂ ಈ ಥರ ಅರ್ಲಿ ಡಿಸೀಸ್ಗಳು ಅಂತ ಏನು ಯಂಗ್ಸ್ಟರ್ಸಿಗೆ ಬರುತ್ತಲ್ಲ ಅದನ್ನು ಪ್ರಿವೆಂಟ್ ಮಾಡ್ಕೋಬೋದು ಅಂತ ಹೇಳ್ಬೋದು. ಓಕೆ, ಸೊ ಜೀವನವನ್ನು ಎಂಜಾಯ್ ಮಾಡೋದು ಅಂತ ಹೇಳಿದ್ರೆ ನಾವು ಯಾವ ದೃಷ್ಟಿಕೋನದಲ್ಲಿ ನೋಡ್ತಾ ಇದ್ದೀವಿ, ಸೊ ಅಲ್ಲೂ ಕೂಡ ಕ್ವಾಲಿಟಿ ಆಫ್ ಲೈಫ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನೀವು ಹೇಳ್ದಂಗೆ. ಸೊ ಯಾವ ದೃಷ್ಟಿಕೋನದಲ್ಲಿ ನೋಡ್ತಾ ಇರ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ. ಸೊ ಡಾಕ್ಟರ್, ಈಗ ಯಂಗ್ಸ್ಟರ್ಸಲ್ಲಿ ಒಂದು ಸ್ವಲ್ಪ ಬೆನ್ನೋ ಬಂತು ಅಥವಾ ಕಾಲ್ನೋ ಬಂತು, ಮಂಡಿನೋ ಬಂತು ಅಂದಾಗ ನೀನೇನು ಮುದ್ಕಿನ ಇಷ್ಟು ಸಣ್ಣ ವಯಸ್ಸಿಗೆ ಈ ಥರ ಆಡ್ತಿದ್ಯಲ್ಲ ಅಂತ ಹೇಳೋದನ್ನು ಅಂದರೆ ಜಸ್ಟ್ ಸಿಂಪ್ಲಿ ಆಡ್ಕೋತಾರೆ, ಕಾಮನ್ ಆಗಿ ಮಾತಾಡ್ತಾರೆ. ಬಟ್ ಆ್ಯಕ್ಚುಲಿ ಅವರಿಗೆ ಸೀರಿಯಸ್ ಆಗಿ ಆ ಥರ ಹೆಲ್ತ್ ಪ್ರಾಬ್ಲಮ್ಸ್ ಇರುತ್ತೆ ಕೂಡ. ಸೊ ಆ ಮಿಡಲ್ ಏಜಲ್ಲಿ ಅಥವಾ ಯಂಗ್ ಏಜಲ್ಲಿ ಆ ಥರ ಪ್ರಾಬ್ಲಮ್ಸ್ಗಳು 50 ಮೇಲೆ ಬರೋದು 30ರಲ್ಲೇ ಬಂತು, 20ರಲ್ಲೇ ಬರುತ್ತೆ ಅಂದಾಗ ನಾವು ಥಿಂಕ್ ಮಾಡಬೇಕಾಗತ್ತೆ, ಅಂದರೆ ಸೀರಿಯಸ್ ನೋಟಲ್ಲೂ ನೋಡಬೇಕಾಗುತ್ತೆ. ಸೊ ಯಾಕೆ ಈ ರೀತಿಯಾದಂಥ ಸಮಸ್ಯೆಗಳು ಕಾಡುತ್ತೆ, ಅಂದರೆ ಬರೀ ಒಂದು ಆಹಾರ ಅಷ್ಟೇ ಕಾರಣ ಆಗುತ್ತಾ, ಹೇಗೆ ಅಂತ? ನೀವು ಹೇಳ್ದಂಗೆ ಅದು ಇವಾಗ ಫೇಸ್ ಮಾಡ್ತಾ ಇದ್ದೀವಿ. ಎಷ್ಟೊಂದು ಜನಕ್ಕೆ ಡಯಾಬಿಟೀಸು, ಈ ಆರ್ಥ್ರೈಟಿಸು, ಈ ಥರದ್ದೇನು ಮೆಟಬಾಲಿಕ್ ಡಿಸಾರ್ಡರ್ಸ್ ಅಂತ ಹೇಳ್ತಾ ಇದೀವಲ್ಲ, ಸೊ ಅದು ತುಂಬ ಜಾಸ್ತಿ ಆಗಿದೆ. ಸೊ ಅದು ಬಂದ್ಬಿಟ್ಟಿದೆ ದೇಹಕ್ಕೆ. ಅಥವಾ ಬರಲಾರ್ದಂಗೆ ಪ್ರಿವೆಂಟ್ ಮಾಡಬೇಕು ಅಂತಂದರೆ ನಾನು ಆವಾಗಲೇ ಹೇಳ್ದಂಗೆ ಕೆಲವೊಂದು ಹೆಲ್ದಿ ಲೈಫ್ ಸ್ಟೈಲ್ಗಳನ್ನ ಇಟ್ಕೊಂಡು ಅದು ಬಿಗಿನಿಂಗಿಂದ ಶುರು ಆಗಬೇಕು. ಇವಾಗ ನಂಗೆ ಬಂತು ಅಂದರೆ ಇವಾಗ ಚೇಂಜ್ ಮಾಡ್ಕೊಳ್ಳೋ, ಅದು ಆಲ್ರೆಡಿ ಇರಿವರ್ಸಿಬಲ್ ಕಂಡೀಷನಲ್ಲಿ ಹೋಗಿರುತ್ತೆ. ಸೊ ಈಗ ಬೆನ್ನು ಬಂತು, ಯಾಕೆ ಅಂತಂದರೆ ಅವ್ರದ್ದು ಸ್ಕೆಲಿಟಲ್ ಸಿಸ್ಟಮ್ ಅಂದರೆ ಇನ್ನೊಂದು ಅದು ಅಷ್ಟು ವೀಕ್ ಆಗಿಬಿಟ್ಟಿರುತ್ತೆ. ಅಂದರೆ ಇವಾಗ 20 ವರ್ಷದಲ್ಲಿ ಇರೋಂಥ ಸ್ಟ್ರೆಂತು ಆ ಮೂಳೆಗಳಿಗೆ, ಆ ಸಿಸ್ಟಮ್ಗಳಿಗೆ ಇರಲ್ಲ. ಸೊ ಅದಕ್ಕೆ ಬೇಗ ಇನ್ಫ್ಲಮೇಷನ್ ಆಗುವಂಥ ಚಾನ್ಸಸ್ಗಳಿರ್ಬೋದು. ಅಥವಾ ಇವಾಗ ಫಾರ್ ಎಕ್ಸಾಂಪಲ್ ನಾನು ಡಯಾಬಿಟೀಸ್ ಬಗ್ಗೆನೇ ತೊಗೊಂಡ್ರೆ, ಈ ಡಯಾಬಿಟೀಸು ಅಥವಾ ಆ ಬಾಡಿಯಲ್ಲಿ ಆಗೋಂಥ ಮೆಟಬಾಲಿಕ್ ಚೇಂಜಸ್ಸು 40 ಅಬೋವ್ ಆದಮೇಲೆ ಅದೊಂದು ಸ್ಲೋ ಡೌನ್ ಆಗಿ ಆಗೋಂಥ ಚಾನ್ಸಸ್ ಇರ್ಬೋದು. ಬಟ್ ನಾನು ಮಾಡೋಂಥ ಅನ್ಹೆಲ್ದಿ ಲೈಫ್ ಸ್ಟೈಲ್ ಇದಕ್ಕೆ ಒಂದು ಏಜಿಂಗ್ ಫ್ಯಾಕ್ಟರ್ ಅಂತ ಹೇಳ್ತೀವಿ, ನಾವೇ ಬರ್ಮಾಡ್ಕೊಂಡು. ಆಮೇಲೆ ಏನಾಗುತ್ತೆ ಅಂತಂದರೆ ಏಜಿಂಗ್ ಫ್ಯಾಕ್ಟರ್ ಅಂತ ನಾವು ಎದಕ್ಕೆ ಹೇಳ್ತೀವಿ ಅಂತಂದರೆ, ನನ್ನ ದೇಹ ಏಜ್ ಆಗೋದು ಹೊರಗಡೆ ಟೈಮಿಂದಲ್ಲ. ಅಂದರೆ ಇವಾಗ 1 ವರ್ಷ ಆಯಿತು, 2 ವರ್ಷ ಆಯಿತು, 10 ವರ್ಷ ಆಯಿತು, ಇದಲ್ಲ ನನ್ನ ಏಜು. ನನ್ನ ದೇಹದಲ್ಲಾಗುವಂಥ ಏಜಿಂಗ್ ಪ್ರೊಸೆಸ್ಸೇ ಬೇರೆ. ಅದಕ್ಕೆ ಬಯೋಲಾಜಿಕಲ್ ಏಜ್ ಅಂತ ಇವಾಗ US, UK ಆ ಥರ ಇದರೊಳಗಡೆ ಎಲ್ಲ ಹೊಸ ಟ್ರೆಂಡ್ ನಡೆದಿದೆ. ಅಲ್ಲಿ ಕೇಳೋದೇನಂತಂದರೆ ವಾಟ್ ಈಸ್ ಯುವರ್ ಬಯೋಲಾಜಿಕಲ್ ಏಜ್ ಅಂತ. ಅದಕ್ಕೆ ಒಂದು ಪ್ಯಾಟರ್ನ್ ಮಾಡಿದ್ದಾರೆ, ಅದನ್ನು ಅನಲೈಸ್ ಮಾಡುವಂಥ ಕೆಲವೊಂದು ಡಿವೈಸಸ್ಗಳು ಬಂದಿದೆ. ಅಂದರೆ ಅದು ಏನಂದರೆ ನಿಮ್ಮ ದೇಹದಲ್ಲಿ ಆಗುವಂಥ ಮೆಟಬಾಲಿಕ್ ಆ್ಯಕ್ಟಿವಿಟೀಸ್ ಮೇಲೆ, ಆ ಆರ್ಗನ್ಸ್ಗಳು, ಆ ಸ್ಟ್ರೆಂತು, ಆ ಒಂದು ಮೇಲೆ ಒಂದು ಅನಲೈಟಿಕಲ್ ಏಜ್ ಕೊಡ್ತಾರೆ. ಈ ಫಾರ್ ಎಕ್ಸಾಂಪಲ್ ನಂದು 40 ಏಜ್ ಅಂತ ಆ ಮಷಿನ್ ಮೇಲೆ ಇಟ್ಟರೆ ನಾನು ಒಳಗಡೆ ಆರ್ಗನ್ ಮೇಲೆ ಅಥವಾ ಅದ್ರ ಮೇಲೆ ಇರೋಂಥ ಮೆಕ್ಯಾನಿಸಮ್ಮು, ಆ ಒಂದು ಫ್ಯಾಟು, ಅದೆಲ್ಲದನ್ನು ನೋಡಿ ನನ್ನ ಏಜು ಈ ಫಾರ್ ಎಕ್ಸಾಂಪಲ್ ಹಾರ್ಟ್ ಈ ಏಜಿಗೆ ಏನು ಚೇಂಜಸ್ ಇರಬೇಕು, ಆ ಚೇಂಜಸ್ ಆಗಿದೆ, ಅದ್ರ ಮೇಲೆ ಅದು ಕ್ಯಾಲ್ಕುಲೇಷನ್ಸ್ ಮಾಡ್ಕೊಳ್ಳುತ್ತೆ. ಆ ಥರ ಮಾಡಿದಾಗ 40 ಇದ್ದಿದ್ದು 50, 55 ಬರುತ್ತೆ. ಆ್ಯಕ್ಚುಯಲ್ ಏಜ್ 40, ಬಟ್ ಅದು ಕ್ಯಾಲೆಂಡರ್ ಏಜು 40, ನನ್ನ ಬಾಡಿ ಏಜು 55. ಸೊ ಹಾಗಂದರೆ ನಾನು 55 ಆಗೋದ್ರಲ್ಲಿ ಅದು 70 ಆಗಿರುತ್ತೆ. ಸೊ 70 ಆದಾಗ ನನಗೆ 70ನೇ ವಯಸ್ಸಿಗೆ ಬರೋಂಥ ಕಾಯಿಲೆಗಳು ಅಂದರೆ ಎಕ್ಸ್ಪೆಕ್ಟೆಡ್ ಕಾಯಿಲೆಗಳು 50 ವಯಸ್ಸಲ್ಲಿ ಬರುತ್ತೆ. ಯಾಕಂದರೆ ನನ್ನ ದೇಹ ಹಂಗಾಗಿದೆ, ನನ್ನ ದೇಹಕ್ಕೆ ವಯಸ್ಸಾಗಿದೆ, ನನ್ನ ವಯಸ್ಸಿಗಲ್ಲ. ಸೊ ಹಾಗಾಗಿ ಆ ದೇಹನ ನಾವು ಎಷ್ಟು ಹಿಂದೆ ಇದಕ್ಕೊಂದು ನಾನು ಹೇಳಬೇಕು ಅಂತಂದರೆ, ಇದನ್ನೆಲ್ಲ ಒಂದು ಎಲ್ಲರೂ ಮೈಥಾಲಜಿಕಲ್ ಕಾನ್ಸೆಪ್ಟ್ ಅಂತ ಹೇಳ್ತಾರೆ. ಸೊ ಇದು ಆಯುರ್ವೇದದಲ್ಲೂ ಪ್ರೂವ್ ಆಗಿದೆ. ದೇಹ ಅನ್ನೋದಕ್ಕೂ, ದೇಹಕ್ಕೆ ಆಯುಷ್ಯ ಅನ್ನೋದು ಅಥವಾ ನಿಮ್ಮ ಆಯುಷ್ಯ ಅನ್ನೋದು ಕೌಂಟ್ ಮಾಡೋದು ಹೊರಗಡೆ ಗಡಿಯಾರ ಅಲ್ಲ, ನಿಮ್ಮ ದೇಹದಲ್ಲಿರುವಂಥ ಗಡಿಯಾರ ಅಂತ. ನೀವು ಮಹಾಭಾರತದ ಕತೆ ಕೇಳಿದ್ರೆ ಆವಾಗ ಕೃಷ್ಣಂದು 108 ಅಥವಾ 104 ವರ್ಷ ಅಂತ ಹೇಳ್ತಾರೆ. ಭೀಷ್ಮ ಪಿತಾಮಹ ಅಂದು 900 ವರ್ಷ ಅಂತ ಹೇಳ್ತಾರೆ. ಸೊ 900 ವರ್ಷ ಪ್ರಾಕ್ಟಿಕಲಿ ಇವಾಗ ನಾವು ಯೋಚನೆ ಮಾಡಿದ್ರೆ 900 ವರ್ಷ ಪ್ರಾಕ್ಟಿಕಲಿ ಬದುಕೋಕ್ಕೆ ಸಾಧ್ಯನಾ? ಕೆಲವೊಬ್ಬರಿಗೆ ಚಿರಂಜೀವಿಗಳು ಅಂತ ಹೇಳ್ತಾರೆ. ಅಂದರೆ ಸ್ಟಿಲ್ ದೇ ಆರ್ ಎಕ್ಸಿಸ್ಟಿಂಗ್ 5000 ವರ್ಷ 6 ವರ್ಷ. ಸೊ ಪಾಸಿಬಿಲಿಟಿ ಇದೆ. ಹೇಗೆ ಅಂತಂದರೆ, ನನ್ನ ದೇಹಕ್ಕೆ 1 ನಿಮಿಷ ಅಂತಂದರೆ ಅಥವಾ 1 ಸೆಕೆಂಡ್ ಅಂದರೆ ನಾ ತೊಗೊಳ್ಳೋಂಥ ಉಸಿರು. ಈಗ ನಾವು ಒಂದು ಉಸಿರನ್ನು ಒಂದು ದೇಹಕ್ಕೆ 1 ನಿಮಿಷದಲ್ಲಿ ಎಷ್ಟು ತೊಗೋಬೇಕು ಅಂತ ಒಂದು ಸ್ಟ್ಯಾಂಡರ್ಡ್ ಇದೆ. ಈಗ ಫಾರ್ ಎಕ್ಸಾಂಪಲ್ ನಾನು ನೋಡಬೇಕಂದ್ರೆ 16ರಿಂದ 20 ಉಸಿರನ್ನ ನಾನು ಒಂದು ದಿವಸ, ಸೊ ಅದನ್ನು ನಾನು 8ಕ್ಕೆ ಇಳಿಸಿದರೆ, ಈಗ ನಾನು 1 ನಿಮಿಷಕ್ಕೆ
ನಾನು 8 ಉಸಿರು ತೊಗೋತೀನಿ ಅಂತಂದರೆ ನನ್ನ ದೇಹದಲ್ಲಿ ಆ್ಯಕ್ಟಿವಿಟಿ 8 ಆಗಿದೆ. ಅಂದರೆ ಬೇರೆಯವ್ರಿಗೆ 2 ನಿಮಿಷ ಆದರೆ ನಿಮಗೊಂದು ನಿಮಿಷ. ಹಾಗೆ ಇದಕ್ಕೆ ಪ್ರಾಣಾಯಾಮ ಅಂತ ಹೇಳ್ತಾರೆ ಆಯುರ್ವೇದದಲ್ಲಿ. ಸೊ ಪ್ರಾಣನ ಯಾಮ ಅಂದರೆ ಟು ಹೋಲ್ಡ್ ದ ಪ್ರಾಣ, ಅಂದರೆ ಸೊ ಮಿನಿಮೈಸ್ ಮಾಡೋವಂಥದ್ದು. ಸೊ ನೀವು ಅದನ್ನು ಎಷ್ಟು ಮಿನಿಮೈಸ್ ಮಾಡ್ಕೊಂಡು, ಇವಾಗ ಉಸಿರನ್ನ ಸ್ಯಾಚುರೇಷನ್ಸ್ ಲೆವೆಲ್ ಅಂತ ಹೇಳ್ತೀವಿ, ಆ ಸ್ಯಾಚುರೇಷನ್ಸ್ ಲೆವೆಲ್ ಆ್ಯಕ್ಟಿವ್ ಮಾಡ್ಕೊಂಡು ಹೋದಾಗ ಅದರ ಆ್ಯಕ್ಟಿವಿಟಿ ಕಡಿಮೆ ಆಗುತ್ತೆ. ಸೊ ಅದರ ಲೈಫ್ ಸ್ಪ್ಯಾನ್ ಜಾಸ್ತಿ ಈಗ ನೀವು ಫಾರ್ ಎಕ್ಸಾಂಪಲ್ ಒಂದು ಗಾಡಿದು 1,00,000 ಕಿಲೋಮೀಟ್ರ್ ಓಡಿದ ಮೇಲೆ ಇಷ್ಟು ಪಾರ್ಟ್ಗಳು ಡ್ಯಾಮೇಜ್ ಆಗುತ್ತೆ ಅಂತ ಇರುತ್ತೆ, ಹೌದಾ? ಇದನ್ನು ಚೇಂಜ್ ಮಾಡಬೇಕು, ಅದನ್ನು ಚೇಂಜ್ ಮಾಡಬೇಕು ಅಂತ. ಅದನ್ನು ನಾನು 1,00,000 ಒಂದು ವರ್ಷದಲ್ಲಾದರೂ ಓಡಿಸ್ಬೋದು, 6 ತಿಂಗಳಲ್ಲಾದರೂ ಓಡಿಸ್ಬೋದು. ಈಗ ಗಾಡಿಗೆ ವಯಸ್ಸು 1 ವರ್ಷಕ್ಕಾಯಿತು ಅಥವಾ ಅರ್ಧ ವರ್ಷ ಆಯಿತು ಅಂದರೆ 1,00,000 ಕಿಲೋಮೀಟ್ರ್ ಓಡ್ಬಿಟ್ಟಿದೆ ಅದನ್ನು. ಈ ನನ್ನ ಹೃದಯ, ನನ್ನ ಲಂಗ್ಸು ಎಷ್ಟು ಕೆಲಸ ಮಾಡಬೇಕು 50 ವರ್ಷಕ್ಕೆ, ಅದು 20 ವರ್ಷಕ್ಕೆ ಮಾಡಿಬಿಟ್ಟಿದೆ. ಸೊ ದಟ್ ಈಸ್ ಮೈ ಏಜ್. ಇವಾಗ ನಾವೆಲ್ಲ ಸಫರ್ ಆಗ್ತಾ ಇರೋದೇ ಅಲ್ಲಿ. ಸೊ ನನ್ನ ಮಾಡೋಕ್ಕಿಂತ ಜಾಸ್ತಿ ನನ್ನ ಆರ್ಗನ್ಗಳು, ನನ್ನ ದೇಹಗಳೆಲ್ಲ ಕೆಲಸ ಮಾಡೋಕ್ಕೆ ಶುರು. ಹಾಗಾಗಿ ನನ್ನ ಏಜಿಂಗ್ ಫ್ಯಾಕ್ಟರ್ನು ಭಾಳ ಆಗ್ತಾಯಿದೆ. ಸೊ ಆವಾಗಿನ ಜನ ಏನಂದರೆ ಅದನ್ನು ನಿಯಮಿತವಾಗಿ ನನ್ನ ದೇಹನ ಮಾಡ್ರೇಟ್ ಮಾಡೋದು ಗೊತ್ತಿತ್ತು, ಅದಕ್ಕೆ ಎಷ್ಟು ಫುಡ್ ಕೊಡಬೇಕು ಅಷ್ಟೇ ಕೊಡಬೇಕಿತ್ತು. ಓವರ್ ಬರ್ನಿಂಗು, ಓವರ್ ಯುಟಿಲೈಸೇಷನ್ಸ್ ಎಲ್ಲದನ್ನು ಅವರು ಬ್ಯಾಲೆನ್ಸ್ಡ್ ವೇದಲ್ಲಿ, ಅದಕ್ಕೆ ಪ್ರಾಣಾಯಾಮ ಮಾಡಿ ಎಷ್ಟೋ ಜನ ಇವಾಗಲೂ ಉಸಿರನ್ನ ಹಿಡ್ಕೊಂಡು 10 ನಿಮಿಷ ಇದ್ದರು, 20 ನಿಮಿಷ ಇದ್ದರು. ದಟ್ ಈಸ್ ಪಾಸಿಬಲ್. ಅದಕ್ಕೆ ಒಂದು ಸಾಧನೆ ಬೇಕು, ಎಲ್ಲರೂ ಮಾಡೋಕ್ಕಾಗಲ್ಲ. ಅದಕ್ಕೆ ಯಾವ ರೀತಿ ನನ್ನ ಬಾಡಿನ, ನನ್ನ ಆರ್ಗನ್ನ ಟ್ರೈನ್ ಮಾಡ್ತೀನಿ ಆ ಥರ ಬರುತ್ತೆ. ಹಾಗಾಗಿ ಆ ಬಯೋಲಾಜಿಕಲ್ ಏಜ್ನ ನಾನು ಎಷ್ಟು ಚೆನ್ನಾಗಿ ಇಟ್ಕೋತೀನಿ, ನನಗೆ ಈ ಬರೋಂಥ ಕಾಯಿಲೆಗಳು ಅಥವಾ ಇನ್ನು ಹೇಳೋದಲ್ಲ ವಯಸ್ಸಾದವರಿಗೆ ನೀನೇನು ವಯಸ್ಸಾಯ್ತಾ ಅಂತ. ಆ್ಯಕ್ಚುಲಿ ನನ್ನ ದೇಹಕ್ಕೆ ವಯಸ್ಸಾಗಿದೆ, ಬಟ್ ನನ್ನ ಹೊರಗಡೆ ವಯಸ್ಸಾಗಿಲ್ಲ, ನನ್ನ ದೇಹಕ್ಕೆ ವಯಸ್ಸಾಗಿದೆ. ಹಾಗಾಗಿನೇ ಇವೆಲ್ಲ ಕಾಯಿಲೆಗಳು ಬೇಗ ಬರ್ತಾಯಿದೆ. ಸೊ ಅದನ್ನು ನಾವು ಕರೆಕ್ಟಾಗಿ ಮ್ಯಾನೇಜ್ ಮಾಡಿ ಆಹಾರ ವಿಹಾರ, ಸೊ ಮಾನಸಿಕವಾಗಿ ಅದನ್ನು ನಾನು ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡಿದಾಗ ಈ ಏನು ನಾವು ಲೈಫ್ ಡಿಸಾರ್ಡರ್ಸ್ ಅಂತ ಏನು ಹೇಳ್ತೀವಲ್ಲ ಅವನ್ನೆಲ್ಲದನ್ನು ಪ್ರಿವೆಂಟ್ ಮಾಡ್ಬೋದು. ಇವಾಗಿನ ಯಂಗ್ ಜನ್ರೇಷನಿಗೂ ಆ ಕೆಪಾಸಿಟಿ ಇದೆ. ಸೊ ಅವರು ಮೊದಲಿನಂಗೆ ನಾವೇನು ಹೇಳ್ತಿದ್ವಲ್ಲ, ನಮ್ಮ ಮುತ್ತಾತ ಹಂಗಿದ್ದ ಅಂತ ಕೆಲಸ ಮಾಡ್ತಾಯಿದ್ರು, ಅವರೂ ಮಾಡ್ಬೋದು. ಬಟ್ ಅಂಥ ಸಿಚುವೇಶನ್ನು, ಅಂಥ ಆಹಾರ, ಅಂಥ ಲೈಫ್ ಸ್ಟೈಲ್ಗಳನ್ನು ನಾವು ಬಿಟ್ಟಿದ್ದೀವಿ. ಸೊ ಹಾಗಾಗಿ ಅದನ್ನೆಲ್ಲದನ್ನು ನಾವು ಮತ್ತೆ ಮಾಡಿಕೊಂಡಾಗ, ಸೊ ಕ್ವಾಲಿಟಿ ಫುಡ್ಗಳನ್ನು ತೊಗೊಂಡಾಗ ಡೆಫಿನೆಟಾಗಿ ಅದು ಬಂದೇ ಬರುತ್ತೆ ಅಂತಲೂ ಹೇಳ್ಬೋದು. ಡಾಕ್ಟರ್, ಹಾಗಿದ್ರೆ ನೀವು ಹೇಳಿದ್ರಲ್ವ, ಸೊ ಕ್ಯಾಲೆಂಡರ್ ವಯಸ್ಸು ಬೇರೆಯೇ, ನಮ್ಮ ದೇಹದ ಒಳಗಡೆ ಆಗುವಂಥ ಆರ್ಗನ್ ಅಥವಾ ನಮ್ಮ ಅಂಗಾಂಗಗಳಿಗೆ ಆಗುವಂಥ ವಯಸ್ಸು ಬೇರೆಯೇ. ಬಹುಶಃ ಇದೇ ಕಾರಣಕ್ಕೇನು ಈಗ ಕೆಲವರು 70ನೇ ವಯಸ್ಸಲ್ಲೂ ಕೂಡ ಒಂದು 30 ವಯಸ್ಸಲ್ಲಿರೋ ಎನರ್ಜಿ ಅಷ್ಟಿರುತ್ತೆ. ಕೆಲವರು 30ನೇ ವಯಸ್ಸಿನಲ್ಲೇ 70ನೇ ವಯಸ್ಸು ಆಗೋಷ್ಟು ಸುಸ್ತು, ಅಯ್ಯೋ ನನ್ನ ಕೈಯಲ್ಲಿ ಆಗಲ್ಲಪ್ಪ, ಏನೂ ಮಾಡೋದಕ್ಕಾಗಲ್ಲ, ಒಂದು 10 ಹೆಜ್ಜೆ ನಡೆದಾಗ ಸುಸ್ತಾಗೋದು, ಜೀವನದಲ್ಲಿ ಏನೂ ಬೇಡ, ಎಲ್ಲಾನು ಮುಗೀತು ಅನ್ನೋ ಸ್ಟೇಜಲ್ಲಿ ಇರ್ತಾರೆ. ಅಂದರೆ ಆ ಸಣ್ಣ ಏಜಲ್ಲೇ ಆ ಥರ ಇರ್ತಾರೆ. ಸೊ ಈ ರೀತಿಯಾಗಿ ನಾವೇ ಮಾಡ್ಕೊಳ್ಳುವಂಥ ಕೆಲವೊಂದಿಷ್ಟು ಮಿಸ್ಟೇಕ್ಗಳು ಕಾರಣ ಆಗುತ್ತೆ ಅಂತ. ಸೊ ಫಿಸಿಕಲಿ ಮೆಂಟಲಿ ಎರಡೂ ಕೂಡ ಕಾರಣ ಆಗುತ್ತೆ ಅಂತ. ಓಕೆ ಅದೇ ಹೇಳೋದಲ್ಲ, ಇವಾಗ ನಾವೆಲ್ಲ ಕ್ರಿಕೆಟ್ ಆಡ್ತೀವಿ, ಹೌದಾ? ಈಗ ಕೊಹ್ಲಿಗೆ ಅಥವಾ ರೋಹಿತ್ಗಿರೋಂಥ ಸ್ಟೆಮಿನಾ ಅಥವಾ ಆ ಕಂಟಿನ್ಯೂಸ್ ಆಡೋಂಥ ಮ್ಯಾಚ್ಗಳು ಆ್ಯಸ್ ಎನ್ ನೀವು ಆಡೋಕ್ಕಾಗಲ್ಲ. ಯಾಕೆ ಅಂತಂದರೆ ದೇ ಟ್ರೈನ್ಡ್ ದೇರ್ ಬಾಡಿ ಆ್ಯಂಡ್ ಮೈಂಡ್ ಫಾರ್ ದ್ಯಾಟ್. ಅದಕ್ಕೆ ಅದು ಪಾಸಿಬಲ್ ಆಗಿದೆ. ಈ ನಾನು ಅದನ್ನೆಲ್ಲ ಮಾಡಬೇಕು ಅಂದರೆ ಅದೇ ರೀತಿ ಸ್ಟೆಮಿನಾ ಇರಬೇಕು, ಅದೇ ರೀತಿ ಎಕ್ಸಸೈಸ್ ಇರಬೇಕು, ಅದೇ ರೀತಿ ನಾನು ಒಂದು ಮೆಸೇಜ್ ಒಳಗಡೆ ಬಾಡಿ ಕೊಡ್ತಾ ಇರಬೇಕು. ಹಾಗಾಗಿ ಅದು ಇವಾಗ ನೀವು ಹೇಳ್ದಂಗೆ 70 ವರ್ಷದ ವಯಸ್ಸಾದವರು ಅದನ್ನು ಟ್ರೈನ್ ಮಾಡಿ ಇಟ್ಕೊಂಡಿರ್ತಾರೆ. ನಾನು ಇನ್ನೂ ಎಲ್ಲ ಕೆಲಸ ಮಾಡ್ತೀನಿ, ನನ್ನ ಬಾಡಿ ಅದರಂಗೆ ಇಟ್ಕೊಂಡಿದ್ದಾರೆ ಡೆಫಿನೆಟಾಗಿ. ಇವಾಗ ನಾನು ಈ ಬೆಳಗ್ಗೆ ಏಳೋದು ಲೇಟು, ಏನೋ ಒಂದು ರ್ಯಾಂಡಮ್ ಲೈಫ್ ಮಾಡಿಕೊಂಡು ಅದನ್ನು ನಾನು ರೋಹಿತ್ ಓಡ್ದಂಗೆ ಓಡ್ತೀನಿ ಅಥವಾ ಅವನು ಆಡ್ದಂಗೆ ಕ್ರಿಕೆಟ್ ಆಡ್ತೀನಿ ಅಂತ ಹೇಳೋದಿದೆಯಲ್ಲ, ಅದು ಪ್ರಾಕ್ಟಿಕಲಿ ಇಂಪಾಸಿಬಲ್. ಬಟ್ ಇಟ್ ಈಸ್ ಪಾಸಿಬಲ್ ವೆನ್ ಯು ಡೂ ಆಲ್ ದೋಸ್ ಆ್ಯಕ್ಟಿವಿಟೀಸ್ ಇನ್ನು ರೊಟೀನ್ ಆ್ಯಂಡ್ ಪ್ರಾಪರ್ ವೇದಲ್ಲಿ ಮಾಡಿದಾಗ ನಿಮಗೂ ಆ ಸ್ಟೆಮಿನಾ ಬರುತ್ತೆ, ನೀವು ಒಂದು ಪ್ರಿಸೈಸ್ಡ್ ಆಗ್ತೀರಾ. ಸೊ ಅದನ್ನು ನಾವು ಮಾಡಲಾರ್ದೇ ಅವನಿಗೆ ಆ ಸ್ಟೆಮಿನಾ ಇದೆ ನನಗಿಲ್ಲ ಅಂದರೆ ದೇಹ ಒಂದೇ, ಅದರಲ್ಲಿರೋಂಥ ಆರ್ಗನ್ಗಳು ಒಂದೇ, ಮಾಡೋ ಮನಸ್ಸುಗಳು ದಾರಿಗಳು ಬೇರೆ ಬೇರೆ. ಸೊ ಹಾಗಾಗಿ ಹೆಲ್ತ್ ಅನ್ನೋದು ಎಲ್ಲರಿಗೂ ಆರೋಗ್ಯ ಒಂದೇ. ಅದನ್ನು ಯಾರು ಎಷ್ಟು ಪ್ರಮಾಣದಲ್ಲಿ ನಾವು ತಗೋತೀವಿ, ಎಷ್ಟು ಪ್ರಮಾಣದಲ್ಲಿ ನಮ್ಮ ದೇಹದಲ್ಲಿ ಅದನ್ನು ಇಟ್ಕೋತೀವಿ, ಅದು ಇಂಪಾರ್ಟೆಂಟ್. ಸೊ ಹೇಗೆ ಕಾಪಾಡ್ಕೋತೀವಿ ಅನ್ನೋ ತುಂಬ ಮುಖ್ಯ. ಆರೋಗ್ಯಕ್ಕೆ ಒಂದೇ ಡೆಫಿನಿಷನ್ನು, ಒಂದೇ ದಾರಿ. ಅದನ್ನು ನಾವು ಹೆಂಗೆ ತಗೋತೀವಿ ಹಂಗೆ ಹಲವಾರು ಆರೋಗ್ಯಗಳಾಗುತ್ತೆ, ಹಲವಾರು ಆರೋಗ್ಯಗಳದ್ದು ಸ್ಟೇಜಸ್ ಆಗುತ್ತೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ರೀತಿಯಾಗಿ ಯುವಕರು ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು ಅಂತ, ಸೊ ಮೆಂಟಲಿ ಹಾಗೆಯೇ ಫಿಸಿಕಲಿ ಎರಡೂ ರೀತಿಯಲ್ಲೂ ಆರೋಗ್ಯ ಯಾಕೆ ಮುಖ್ಯ ಆಗುತ್ತೆ, ಸೊ ಅವರಲ್ಲಿರುವಂಥ ಒಂದಿಷ್ಟು ತಪ್ಪು ಕಲ್ಪನೆಗಳಾಗಿರ್ಬೋದು ಅಥವಾ ಒಂದು ಭಂಡ ಧೈರ್ಯ ಅಂತ ನಾವು ಹೇಳ್ತೀವಿ, ಸೊ ಅದನ್ನು ಯಾಕೆ ನಾವು ಹೋಗಲಾಡಿಸ್ಬೇಕಾಗತ್ತೆ, ಸೊ ನಿಜವಾಗಿಯೂ ಕ್ವಾಲಿಟಿ ಆಫ್ ಲೈಫನ್ನು ಹೇಗೆ ಲೀಡ್ ಮಾಡಬೇಕು ಅನ್ನೋದನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ವಿವರವಾಗಿ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.
ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ರೀತಿಯಾಗಿ ಯುವಕರು ತಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಬೇಕಾಗತ್ತೆ, ಅತಿ ಸಣ್ಣ ವಯಸ್ಸಿನಲ್ಲಿಯೇ ವಯಸ್ಸಾದ ಮೇಲೆ ಬರುವಂತ ಆರೋಗ್ಯ ಸಮಸ್ಯೆಗಳನ್ನ ನಾವೇ ಯಾಕೆ ಬರಮಾಡ್ಕೊಳ್ತಾ ಇದ್ದೀವಿ, ಇದಕ್ಕೆ ಮುಖ್ಯ ಕಾರಣಗಳು ಏನು, ಯಾವ ರೀತಿಯಾಗಿ ತಡೆಗಟ್ಟಬಹುದು ಅನ್ನೋದ್ರ ಬಗ್ಗೆ ಡಾಕ್ಟರ್ ನಮಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂತ ಹೆಚ್ಚಿನ ವಿಡಿಯೋಗಳನ್ನ ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.